ಭಗ್ನ ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಗಳು ಗಾಂಧೀಜಿ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದಾರೆ. ಪ್ರತಿಮೆಯ ತಲೆಯನ್ನೇ ಕಡ್ದು ಹಾಕಿದ್ದಾರೆ ದುಷ್ಕರ್ಮಿಗಳು. ದೇವಿ ಸೆಂಟ್ರಲ್ ಪಾರ್ಕ್ನಲ್ಲಿ ಗಾಂಧಿ ಪ್ರತಿಮೆ ನಿರ್ಮಾಣ ಆಗಿತ್ತು. 2016ರಲ್ಲಿ ಭಾರತದಿಂದ ಗಾಂಧಿ ಪ್ರತಿಮೆ ನಿರ್ಮಾಣ ಆಗಿತ್ತು. ಆದರೆ ದುಷ್ಕರ್ಮಿಗಳು ಈ ತರ ಕೃತ್ಯವನ್ನ ಮಾಡಿಬಿಟ್ಟಿದ್ದಾರೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಗಾಂಧೀಜಿ ಪ್ರತಿಮೆಯನ್ನ ಭಗ್ನ ಮಾಡಿರೋದು. ಪ್ರತಿಮೆಯ ತಲೆಯನ್ನೇ ದುಷ್ಕರ್ಮಿಗಳು ಕತ್ತರಿಸಿ ಹಾಕಿದ್ದಾರೆ. ಇನ್ನು ಈ ಕೃತ್ಯವನ್ನ ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಜೊತೆಯಲ್ಲಿ ತನಿಖೆ ಕೂಡ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ ರಾಯಭಾರ ಕಚೇರಿ ಆಗ್ರಹವನ್ನ ಮಾಡಿದೆ. ಈಗ ಘಟನೆಯನ್ನ ಖಂಡಿಸಿದ್ದಾರೆ ದೇವಿ ಸಿಟಿ ಮೇಯರ್. ಪ್ರತಿಮೆ ಭಗ್ನ ಮಾಡಿದವರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹ ಇದೀಗ ವ್ಯಕ್ತವಾಗ್ತಾ ಇದೆ. ಭಾರತ ಸರ್ಕಾರ ಕೂಡ ಈ ದುಷ್ಕರ್ಮಿಗಳ ಕೃತ್ಯವನ್ನ ಖಂಡಿಸಿದೆ. ಯಾರು ಈ ತರ ಕೃತ್ಯವನ್ನ ಮಾಡಿದ್ದಾರೆ ಸೊ ಅವರಿಗೆ ಸೂಕ್ತ ರೀತಿಯಲ್ಲಿ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನ ಭಾರತ ಸರ್ಕಾರ ಮಾಡಿದೆ. ಸೂಕ್ತ ತನಿಖೆಗೆ ಭಾರತ ರಾಯಭಾರಿ ಕಚೇರಿ ಆಗ್ರಹ ಮಾಡಿದೆ. ಘಟನೆಯನ್ನ ದೇವಿ ಸಿಟಿ ಮೇಯರ್ ಕೂಡ ಖಂಡಿಸಿದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಕ್ಯಾಲಿಫೋರ್ನಿಯಾದಲ್ಲಿ 2016ರಲ್ಲಿ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಭಾರತ ಸರ್ಕಾರ ಕೊಟ್ಟಿತ್ತು. ಬಟ್ ಯಾರೋ ಕಿಡಿಗೇಡಿಗಳು ತಲೆಯನ್ನೇ ಕಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಸ್ಕಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಭಾರೀ ಸರ್ಕಸ್ ನಡೀತಾ ಇದೆ. ಮತದಾರರ ಓಲೈಕೆಗೆ ಹಾಗಾದ್ರೆ ಸಿಎಂ ಮುಂದಾದ್ರ ಯಾವ ತರ ಅಂದ್ರೆ ಮಸ್ಕಿ ಕ್ಷೇತ್ರಕ್ಕೆ ಭರ್ಜರಿ ಅನುದಾನವನ್ನ ಮಂಜೂರು ಮಾಡೋ ಮುಖಾಂತರ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರತಿಷ್ಠೆಯಾಗಿ ಮೂರೂ ಪಕ್ಷಗಳು ತಗೊಂಡಿವೆ. ಅದರಲ್ಲೂ ಬಿಜೆಪಿ ಆಡಳಿತದಲ್ಲಿ ಇರೋದ್ರಿಂದ ಒಂದ್ ಹೆಜ್ಜೆ ಮುಂದೆ ಹೋಗಿ ಒಂದಿಷ್ಟು ಅನುದಾನವನ್ನ ಕೊಟ್ರೆ ಜನರು ನಮ್ಗೆ ಮತ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ಲಾನ್ ಅಲ್ಲಿ ಇದೆ. ಚುನಾವಣೆ ಗೆಲ್ಲೋದಕ್ಕೆ 2.5 ಕೋಟಿ ಅನುದಾನವನ್ನ ಹಾಗಾದ್ರೆ ಕೊಡ್ತಾರಾ ನೋಡ್ಬೇಕು. ಜಾತಿವಾರು ಲೆಕ್ಕಾಚಾರದಲ್ಲಿ ಈ ಅನುದಾನ ಘೋಷಣೆ ಆಗ್ತಾ ಇರೋದು. ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗವನ್ನ ಓಲೈಕೆಗೆ ಸರ್ಕಾರ ಇದೀಗ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಸೊ ಇದರಲ್ಲಿ ಯಾರ್ಯಾರಿಗೆ ಅನುದಾನ ಹಂಚಿಕೆ ಆಗುತ್ತೆ ಎಲ್ಲೆಲ್ಲಿಗೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು 1 ಕೋಟಿ ಮಂಜೂರು ಮಾಡೋದಕ್ಕೆ ತಯಾರಿಗಳ ಆಗ್ತಾ ಇದೆ. ಒಟ್ಟಿನಲ್ಲಿ ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗ ಓಲೈಕೆ ಮಾಡಿದ್ರೆ ಸೊ ನಮಗೆ ಅದು ಮತ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಬಿಜೆಪಿ ಪ್ಲಾನಿಂಗ್ ಅಲ್ಲಿ ಇರೋದು. 2.5 ಕೋಟಿಯಲ್ಲಿ ಈಗ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ 1 ಕೋಟಿ, ಇನ್ನು ಮಸ್ಕಿಯಲ್ಲಿ ಕನಕ ಭವನ ನಿರ್ಮಾಣಕ್ಕೆ 1 ಕೋಟಿ, ಕನಕ ಭವನಕ್ಕೆ ಅಂತ 50 ಲಕ್ಷ ಮಂಜೂರು ಮಾಡಲಾಗುತ್ತೆ. ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಈ ಒಂದು ಪ್ರಯತ್ನಗಳು ಆಗ್ತಿರೋದು. ಅನುದಾನದ ಮುಖಾಂತರ ಜಾತಿವಾರು ಮತ ಬ್ಯಾಂಕಿಗೆ ಹಾಗಾದ್ರೆ ಬಿಎಸ್ವೈ ಕೈ ಹಾಕಿದ್ರ ಅಂತ ಚರ್ಚೆಗಳು ಶುರುವಾಗಿದೆ. ಇನ್ನು ಜನವರಿ 22ನೇ ತಾರೀಕಿಗೆ ಅನುದಾನ ಮಂಜೂರು ಮಾಡಿ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಮಸ್ಕಿಗೆ ಇದೀಗ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಭರ್ಜರಿಯಾಗಿ ಅನುದಾನ ಕೊಟ್ಟಿದೆ. 22ನೇ ತಾರೀಕಿಗೆ ಈ ಆದೇಶ ಪ್ರತಿಯನ್ನ ಇವಾಗ ರವಾನೆ ಮಾಡಲಾಗಿದೆ. ಸೊ ಇಲ್ಲಿ ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗ ಓಲೈಕೆ ಮಾಡಿದ್ರೆ ಅದು ಮತಗಳಾಗಿ ತಮಗೆ ಕನ್ವರ್ಟ್ ಆಗುತ್ತೆ. ನಾವು ಈಸಿಯಾಗಿ ಮಸ್ಕಿ ಕ್ಷೇತ್ರವನ್ನ ಗೆಲ್ಲಬಹುದು ಬೈ ಎಲೆಕ್ಷನ್ ಅಲ್ಲಿ ಅಂತ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಅದಕ್ಕೋಸ್ಕರನೇ ಈಗ ಮಸ್ಕಿ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಅಂತಂದ್ರೆ 2.5 ಕೋಟಿ ಅನುದಾನವನ್ನ ನೀಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಬಹಳಷ್ಟು ಒಂಥರ ಕುತೂಹಲ ಇತ್ತು. ಯಾಕಂದ್ರೆ ಹಿಂದೆನೂ ಚರ್ಚೆ ಆಗ್ತಾ ಇತ್ತು. ಕಳೆದ ಉಪಚುನಾವಣೆಯಲ್ಲೂ ಗಮನಿಸಿದ್ವಿ, ಅನುದಾನ ಕೊಡೋ ಮುಖಾಂತರವಾಗಿ ಬಿಜೆಪಿ ಆ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅಂತ ಚರ್ಚೆಗಳು ಆಗ್ತಾ ಇತ್ತು. ಈಗ ಮಸ್ಕಿ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಯಾವ ತರ ಅನುದಾನದಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ? ಶರ್ಮಿತಾ, ಖಂಡಿತವಾಗಿ ಏನಂತ ಹೇಳಿದ್ರೆ ಬೈ ಎಲೆಕ್ಷನ್ ನಲ್ಲಿ ಹೇಗಾದ್ರು ಮಾಡಿ ಪ್ರತಾಪ್ ಗೌಡ್ರ ಏನು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗ ಅನುದಾನ ಕೊಡ್ತಾ ಇದೆ. ಈಗಾಗಲೇ ಒಂದ್ ಕಡೆ ಇಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ರೆಡ್ಡಿ, ಲಿಂಗಾಯತರು ಮತ್ತು ಕುರುಬರು ಒಂದಿಷ್ಟು ನಿರ್ಣಾಯಕ ಮತಗಳಾಗಿರೋದ್ರಿಂದ ರೆಡ್ಡಿ ಸಮಾಜಕ್ಕೆ ಇರುವಂತ ಹೇಮರೆಡ್ಡಿ ಮಲ್ಲಮ್ಮ ಕನಕ ಭವನಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಭವನಕ್ಕೆ 1 ಕೋಟಿ ಮತ್ತು ಕನಕ ಭವನಕ್ಕೆ 1 ಕೋಟಿ, ಇದು 2 ಮಸ್ಕಿಯಲ್ಲಿ ಆಗಿದ್ರೆ 50 ಲಕ್ಷ ರೂಪಾಯಿನ ಅಮೋಘ ಸಿದ್ದೇಶ್ವರ ಕನಕ ಭವನನ್ನ ತುರುವೇಹಳದಲ್ಲಿ ಕೊಟ್ಟು ಒಟ್ಟು 2.5 ಕೋಟಿ ರೂಪಾಯಿ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಇಲ್ಲಿ ಕ್ಷೇತ್ರದಲ್ಲಿ ಈಗ 5-ವೇ ಕೆನಾಲ್ಗಾಗಿ ಒಂದು ತೀವ್ರ ಹೋರಾಟ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಜಾತಿವಾರು ಮತಗಳನ್ನ ಸೆಳೆಬೇಕನ್ನುವಂತ ಉದ್ದೇಶದಿಂದಲೇ ಇವತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಒಂದಿಷ್ಟು ಅನುದಾನ ಕೊಟ್ಟು ಹೋಗ್ತಾ ಇದೆ. ಮತ್ತೆ ಬೇರೆ ಬೇರೆ ಈ ಸಂದರ್ಭದಲ್ಲಿ ಇನ್ನೂ ಚುನಾವಣೆ ಘೋಷಣೆ ಆಗ್ತಿದ್ದ ಮೊದಲೇ ಜಾತಿವಾರು ಮತಗಳನ್ನ ಸೆಳೆಯುವಂತ ಎಲ್ಲ ನಿರ್ಧಾರಕ್ಕಾಗಿ ಈಗ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹುತಾತ್ಮ ದಿನವನ್ನ ಕರಾಳ ದಿನವಾಗಿ ಆಚರಣೆ ಮಾಡಲಾಗ್ತಾ ಇದೆ. ರೈತರ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತವಾಗಿದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ
ಕರಾಳ ದಿನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಎಡಗೈಗೆ ಕಪ್ಪು ಪಟ್ಟಿ ಧರಿಸಿ ಕರಾಳ ದಿನವನ್ನ ಈಗ ರೈತ ಮುಖಂಡರು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಹುತಾತ್ಮ ದಿನ ಆಚರಣೆ ದೇಶದಾದ್ಯಂತ ಆಚರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರ ಮೇಲೆ ದೌರ್ಜನ್ಯ ಆಗಿದೆ. ಇನ್ನೊಂದ್ ಕಡೆ ಕೃಷಿ ಕಾಯ್ದೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನ ವಾಪಸ್ ಪಡ್ಕೊಳ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅವರು ಕೂಡ ಪಾಲ್ಗೊಂಡಿದ್ದಾರೆ. ಕರಾಳ ದಿನವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಇಲ್ಲಿದ್ದಾರೆ. ಆ ಸಾಲ ಇದೆಯಲ್ಲ, ಆ ಸಾಲಕ್ಕೆ ದುಬಾರಿ ಬಡ್ಡಿ ಹಾಕೋದು, ಅದ್ರ ಮೂಲಕವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಇರ್ಕಕ್ಕೆ ಸಿಕ್ಕಾಕ್ಸ್ಕೊಂಡ್ಬಿಡ್ತೀವಿ. ಶುರುವಿನಲ್ಲಿ ಒಂದು 2-3 ವರ್ಷ ಅವರು ಇದು ಶುರುವಾಗಿದ್ದು 1850 ಸಂದರ್ಭದಲ್ಲೇ ನೀಲಿ ಬೆಳೆ ಶುರುವಾಗಿತ್ತು. ಆಗ ಶುರುವಿನಲ್ಲಿ ಬರೀ ಒಳ್ಳೆ ಬೆಲೆ ಕೊಟ್ಟು ನೀರಿಗೆ ಯಾವಾಗ ಒಳ್ಳೆ ಬೆಲೆ ಕೊಟ್ಟು ಸರ್ಕಾರ ಕಂಪನಿಗಳನ್ನೇನೆ ಸಾಲ ಕೊಡ್ತೀವಿ ಅಂದ್ರು ರೈತರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಂಗಾಳ ಮತ್ತು ಬಿಹಾರ ರಾಜ್ಯಗಳಲ್ಲಿ ಬೆಳೆದ್ರೆ ಅದನ್ನು ಬೆಳೆದಾಗ ಭಾರಿ ದೊಡ್ಡ ಸಂಕಟಕ್ಕೆ ಸಿಲುಕೊಂಡ್ರು ರೈತರು. ಯಾಕೆ ಅಂದ್ರೆ ಈ ಸಾಲದ ಇದಿದೆಯಲ್ಲ ಅದಕ್ಕೆ ವಿಪರೀತವಾದಂತ ದುಬಾರಿ ಬಡ್ಡಿ ಮತ್ತು ತಪ್ಪು ಲೆಕ್ಕಗಳು. ಯಾಕೆಂದ್ರೆ ರೈತರು ಪಾಪ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗಂತೂ ಕೂಡ ಅನಕ್ಷರಸ್ಥರು, ಇಲ್ಲೂ ಕೂಡ ಸಮಸ್ಯೆ ಇದೆ. ಆಗ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಅನಕ್ಷರಸ್ಥರು ಅಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಸುಳ್ಳು ಲೆಕ್ಕ ಮತ್ತು ದುಬಾರಿ ಬಡ್ಡಿ ಹಾಕಿ ಅವ್ರನ್ನ ನಿರಂತರವಾದಂತಹ ಸಾಲಗಾರರಾಗಿ ಮಾಡಿಬಿಟ್ಟು ಅವರ ಭೂಮಿಗಳನ್ನೇ ಕಿತ್ಕೊಂಡ್ರು, ಆ ಭೂಮಿಯನ್ನೇ ಕಿತ್ಕೊಂಡ್ರು. ಅದರ ವಿರುದ್ಧವಾಗಿ ಮೊಟ್ಟ ಮೊದಲ ಹೋರಾಟ ಶುರುವಾಗಿದ್ದು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ